ಎಲ್ರಿಗೂ ನಮಸ್ಕಾರ. ಸೊ ನೀವೆಲ್ಲ ಏನಾದರೂ ಹೊಸ ಮೊಬೈಲ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನಲ್ಲಿದ್ದರೆ ಜಸ್ಟ್ ವೇಟ್ ಮಾಡಿ. ಇದೇ ಜುಲೈ 4 ಮತ್ತು 5ನೇ ತಾರೀಕು OnePlus ಅವರು ಪ್ರೈಮ್ ಡೇ ಸೇಲ್ ಅಂತ ಬಿಡ್ತಾ ಇದ್ದಾರೆ. ಇದು ಕೇವಲ ಪ್ರೈಮ್ ಮೆಂಬರ್ಸಿಗೆ ಮಾತ್ರ. ನೀವು ಪ್ರೈಮ್ ಮೆಂಬರ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ತಿಂಗಳಿಗೆ ಇಯರ್ಲಿಗೆ ₹1000 ಏನೋ ಪೇ ಮಾಡ್ಕೊಬೇಕಾಗುತ್ತೆ. ಸೊ ಈ ಡೀಲ್ಸ್ ಬಂದು ಓನ್ಲಿ ಫಾರ್ ಪ್ರೈಮ್ ಮೆಂಬರ್ಸ್ ಅಂತ. ಸೊ ಯಾವ್ಯಾವ ಡೀಲ್ಸು ಅಂತ ಅಂದ್ಬಿಟ್ಟು ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ಬಜೆಟ್ ಫೋನಿಂದ ಹಿಡ್ಕೊಂಡು ಫ್ಲ್ಯಾಗ್ಶಿಪ್ವರೆಗೂ ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟಲ್ಲೂ ಕೂಡ ಮೊಬೈಲ್ನ ಆಫರಲ್ಲಿ ಬಿಟ್ಟಿದ್ದಾರೆ. ಯಾವುದು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಮಜಿಟಿಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕು ಮತ್ತು ಶೇರ್ ಮಾಡಿ. ಸೊ ಮೊದಲನೇದು, ನೀವೆಲ್ಲ ಏನಾದರೂ OnePlus ಲವರ್ಸ್ ಏನಾದ್ರು ಆಗಿದ್ದೀರಾ ಅಂತ ಹೇಳಿದ್ರೆ OnePlusಲ್ಲಿ ಟೋಟಲ್ 3 ಮೊಬೈಲು ಆಫರ್ಗೆ ಬಿಟ್ಟಿದ್ದಾರೆ. ಅದ್ರ ಮೊದಲನೇದು ಬಂದು OnePlus 13. ಸೊ ಇದು ಕೂಡ ಅರೌಂಡ್ ಒಂದು ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತಲೇ ಹೇಳ್ಬೋದು OnePlus ಅವ್ರ ಕಡೆಯಿಂದ. ಸೊ ಅವರು ಲಾಂಚ್ ಮೀನ್ಸ್ ಈ ಪ್ರೆಸೆಂಟಲ್ಲಿ ಇವಾಗಿರತಕ್ಕಂಥ ಪ್ರೈಸ್ ಬಂದು ₹58,000 ಇದೆ, ಎಲ್ಲ ಡಿಸ್ಕೌಂಟ್ ಎಲ್ಲ ಕಳೆದು. ಬಟ್ ನಿಮಗೆ ಆಫರ್ ಟೈಮಲ್ಲಿ ಇದು ಕೇವಲ ₹50,000 ಸಿಗ್ತಾ ಇದೆ. ಅಂದರೆ ಅರೌಂಡು ₹8,000 ನಿಮಗೆ ಡಿಸ್ಕೌಂಟಲ್ಲಿದೆ. ಮತ್ತು ಇನ್ನೊಂದು OnePlus 15R ಅಂತ ಬಿಟ್ಟಿದ್ದಾರೆ. ಇದು ಕೂಡ ಫ್ಲ್ಯಾಗ್ಶಿಪ್ ಡಿವೈಸೇನೆ, ಲಾಸ್ಟ್ ಇಯರ್ ಲಾಂಚ್ ಆಗಿರತಕ್ಕಂಥ ಮೊಬೈಲು. ಇದು ಟೋಟಲ್ ಲಾಂಚ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ₹62,000. ಸೊ ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಇವೆಲ್ಲ ಆ್ಯಸ್ ಆನ್ ರೇಟ್ ಇರುತ್ತೆ. ₹62,000ಗೆ ಪ್ರೆಸೆಂಟ್ ಅವೈಲಬಲ್ ಇದೆ ಇದು. ಸೊ ನೀವು ಇದೇ ಸೇಲ್ ಟೈಮಲ್ಲಿ ತೊಗೊತೀರಾ ಅಂತ ಹೇಳಿದ್ರೆ ₹56,000 ಇದೆ ನಿಮಗೆ. ಸೊ ಇದ್ರಲ್ಲಿ ನಿಮಗೆ ಒಳ್ಳೆ ಸ್ನ್ಯಾಪ್ಡ್ರ್ಯಾಗನ್ದು ಒಳ್ಳೆ ಪ್ರೊಸೆಸರ್ ಸಿಗುತ್ತೆ, 8 ಜೆನ್ ಪ್ರೊಸೆಸರ್ ಸಿಗುತ್ತೆ. ಒಳ್ಳೆ ಬ್ಯಾಟ್ರಿ ಇದೆ, ತ್ರಿಬಲ್ ಕ್ಯಾಮ್ರಾಸ್ ಇದೆ, ನಿಮಗೆ ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಇದೆ. ತಿರ್ಗಾ ನೆಕ್ಸ್ಟ್ ಒಳ್ಳೆ ಡಿಸ್ಪ್ಲೇ ಇದೆ ಅಂತ ಕೂಡ ಹೇಳ್ಬೋದು. ಮತ್ತು ಇನ್ನೊಂದು ಬಂದ್ಬಿಟ್ಟು ರೀಸೆಂಟಾಗಿ ಲಾಂಚ್ ಆಗಿರೋ ನಾಟ್ ಸೀರೀಸಲ್ಲಿ OnePlus Nord 6. ಸೊ ಇದ್ರ ಬೆಲೆ ಬಂದು ಬೇಸ್ ವೇರಿಯಂಟು 8GB 256 ಬಂದುಬಿಟ್ಟು 43,000 ಇದೆ. ಸೊ ನೀವು ಸೇಲ್ ಟೈಮಲ್ಲಿ ನಿಮಗೆ ಆಫರ್ ಎಲ್ಲ ಕಳೆದು ನಿಮಗೆ ₹39,000ಗೆ ಸಿಗ್ತಾ ಇದೆ. ಇಷ್ಟು ಬಂದ್ಬಿಟ್ಟು OnePlus ಮೊಬೈಲು. ಸೊ ನಾನು ನಥಿಂಗ್ ಮೊಬೈಲಲ್ಲಿ ನೋಡ್ಕೊಳ್ಳೋಕೆ ಬಂತು ಅಂತ ಹೇಳಿದ್ರೆ ನಥಿಂಗ್ ಫೋನ್ 3 ಇದು ತುಂಬ ವರ್ಷದ ಹಿಂದೆನೇ ಲಾಂಚ್ ಆಗಿದ್ದು. ಲಾಂಚ್ ಆಗಿದ್ದ ಟೈಮಲ್ಲಿ ಇದು ಬರೋಬ್ಬರಿ ₹80,000ವರೆಗೂ ರೀಚ್ ಆಗಿತ್ತು. ಬಟ್ ಇವತ್ತಿನ ರೇಟ್ ಬಂದ್ಬಿಟ್ಟು ₹44,000ಗೆ ಸಿಗ್ತಾ ಇದೆ. ಬಟ್ ನಿಮ್ಗೆ ಆಫರಲ್ಲಿ ತೊಗೊತೀರಾ ಅಂತ ಹೇಳಿದ್ರೆ 41,000. ಈ ಮೊಬೈಲ್ನಿಂದ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಯೂಸರ್ ಎಕ್ಸ್ಪೀರಿಯೆನ್ಸು, ಲೈಕ್ ನೀವು ಬೇರೆ ಮೊಬೈಲ್ ಯೂಸ್ ಮಾಡಿರೋದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ಗೆ ಈ ಮೊಬೈಲ್ ನಿಮಗೆ ಯೂಸರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಗ್ಲಿಫರ್ ಇಂಟರ್ಫೇಸ್ ಇರುತ್ತೆ. ನಿಮಗೆ ಡಿಸ್ಪ್ಲೇ ಆದರೂ ಅಷ್ಟೇ ನಿಮ್ಗೆ ಒಳ್ಳೆ ಹೆಂಗೆ ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ನಿಮಗೆ ಫುಲ್ಲು ಅಂದರೆ ಎಲ್ಲವೂ ಬ್ಯಾಕ್ ಸೈಡ್ ನಿಮಗೆ ಒಳ್ಳೆ ಡಿಸ್ಪ್ಲೇ ಇದೆ ಅಂತಲೇ ಹೇಳ್ಬೋದು. ಟ್ರಾನ್ಸ್ಪರೆನ್ಸಿ ಡಿಸ್ಪ್ಲೇ ಇರುತ್ತೆ ನಿಮಗೆ ಬ್ಯಾಕ್ ಸೈಡು. ಸೊ ಆಲ್ಮೋಸ್ಟ್ ಅಲ್ಲಿ ಒಳಗಡೆ ಏನೇನು ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಕೂಡ ಮೊಬೈಲಿಂದಲೇ ನೋಡ್ಬೋದು. ಸೊ ನೆಕ್ಸ್ಟು ಇನ್ನು ಐಕೂ ಡಿವೈಸಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಐಕೂದಲ್ಲಿ ನಿಮಗೆ ಟೋಟಲ್ಲು 3 ಮೊಬೈಲ್ ಆಫರ್ಗೆ ಬರ್ತಾ ಇದೆ. ಅದು ಒಂದು ಬಂದ್ಬಿಟ್ಟು ಐಕೂ 15R ಅಂತ ಅಂದ್ಬಿಟ್ಟು, ಇದು ಐಕೂ ಅವ್ರ ಕಡೆ ಫ್ಲ್ಯಾಗ್ಶಿಪ್ ಲೆವೆಲ್ಲು, ಮಿಡ್ ಫ್ಲ್ಯಾಗ್ಶಿಪ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಲಾಂಚ್ ಪ್ರೈಸ್ ಬಂದ್ಬಿಟ್ಟು ಅದು ₹50,000 ಅವಾಗ ಬಿಟ್ಟಿದ್ದು. ಈಗ ಇದು ₹46,000ಗೆ ಅವೈಲೇಬಲ್ ಇದೆ ಆಫರ್ ಟೈಮಲ್ಲಿ. ಸೊ ಇದರಲ್ಲಿ ಏನೇನಿದೆ ಅಂತ ಫೀಚರ್ಸು, 8S ಜೆನ್ ಚಿಪ್ ಇರುತ್ತೆ. ಇದರಲ್ಲಿ 7600 mAh ಬ್ಯಾಟ್ರಿ ಇದೆ, ಜೊತೆಗೆ 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ಇದರಲ್ಲಿ ಟೋಟಲಿ ಟ್ರಿಬಲ್ ಕ್ಯಾಮ್ರಾಸ್ ಬರುತ್ತೆ, ಎಲ್ಲವೂ ಕೂಡ 50 MP ಕ್ಯಾಮ್ರಾನೇ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಐಕೂ ನಿಯೋ 10. ಸೊ ಇದು ಕೂಡ ಅಷ್ಟೇ 42,000ಗೆ ಲಾಂಚ್ ಆಗಿರೋದು. ಇದು ಕೂಡ ನಿಮಗೆ ಅಮೆಝಾನ್ ಪ್ರೈಮ್ ಡೇಸಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ಇದ್ರ ಫೀಚರ್ಸ್ ಬಂದುಬಿಟ್ಟು 8S Gen 4 ಪ್ರೊಸೆಸರ್ ಇರುತ್ತೆ, 7000 mAh ಬ್ಯಾಟ್ರಿ ಇದೆ. ತಿರ್ಗಿ ಆಮೇಲೆ ಇದರಲ್ಲಿ ಸ್ವಲ್ಪ ಬ್ಯಾಟ್ರಿ ಚಾರ್ಜಿಂಗ್ ಕೆಪಾಸಿಟಿ ಜಾಸ್ತಿನೇ ಕೊಟ್ಟಿದ್ದಾರೆ, 120 ವಾಟ್ ಚಾರ್ಜರ್ ಇದೆ. ಸೊ ತಿರ್ಗಿ ಆಮೇಲೆ ಇದರಲ್ಲಿ ಆಸ್ ಯೂಶುವಲ್ 50 MP ಸೋನಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ನೀವೇನಾದರೂ ಇದರಲ್ಲಿ ಏನಾದ್ರು ತೊಗೊತೀರಾ ಅಂತ ಹೇಳಿದ್ರೆ ಮಿಡ್ ರೇಂಜ್ ಮೊಬೈಲ್ಗಳಲ್ಲಿ ಐಕೂ ಅವ್ರದ್ದು Z11X 5G ಅಂತ ಬಿಟ್ಟಿದ್ದಾರೆ. ಸೊ ಇದು ಟೋಟಲ್ ನಿಮಗೆ 23,000ಗೆ ಲಾಂಚ್ ಆಗಿತ್ತು. ಇದು ಕೂಡ ಅಂಡರ್ 20,000 ಬರೋ ಎಲ್ಲ ಚಾನ್ಸಸ್ಸು ಇದೆ. ಸೊ ಇದರಲ್ಲೂ ಅಷ್ಟೇ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ ಅವ್ರದ್ದು 7400 ಚಿಪ್ನ ಯೂಸ್ ಮಾಡಿದ್ದಾರೆ, 7200 mAh ಬ್ಯಾಟ್ರಿ ಇದೆ, 44 ವಾಟ್ ಚಾರ್ಜಿಂಗ್ ಇದೆ. ತಿರ್ಗಾ ಜೊತೆಗೆ IP638 ಮತ್ತು 69 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ತಿರ್ಗಾ ಆಮೇಲೆ 50 MP ಕ್ಯಾಮ್ರಾ ಇದೆ, 2 ಬ್ಯಾಕ್ ಸೈಡು. ಫ್ರಂಟ್ ನಿಮಗೆ 32 MP ಇದೆ. ಸೊ ಇದಿಷ್ಟು ಬಂದ್ಬಿಟ್ಟು ನಿಮಗೆ ಐಕೂ ಕಡೆಯಿಂದ. ಮತ್ತು ಇನ್ನೊಂದು ಎಲ್ಲರೂ ಸರ್ಪ್ರೈಸಾಗಿ ಏನು ಕಾಯ್ತಾ ಇದೆ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಅವ್ರ ಕಡೆಯಿಂದ ಏನಾದ್ರು ಬರ್ಬೋದಾ ಅಂತ ಅಂದ್ಬಿಟ್ಟು. ಬಟ್ ಸ್ಯಾಮ್ಸಂಗ್ ಕಡೆ ಒಂದು ಏನು ಮಾಡಿದ್ರು ಅಂದರೆ ಈಗ ಬೇರೆ ಯಾವ ಮೊಬೈಲಲ್ಲೂ ಆಫರ್ ಬಿಟ್ಟಿದ್ದಾರೆ, ಡೈರೆಕ್ಟ್ ಅವ್ರದ್ದು ಫ್ಲ್ಯಾಗ್ಶಿಪ್ ಡಿವೈಸ್ ಆಗಿರೋ 25 ಅಲ್ಟ್ರಾದಲ್ಲಿ ಬಿಟ್ಟಿದ್ದಾರೆ. ಸೊ ಈ ಮೊಬೈಲು ನಮಗೆ ಲಾಸ್ಟ್ ಇಯರ್ ಲಾಂಚ್ ಆಗಿದ್ದು. ಲಾಂಚ್ ಆದಾಗ ನಿಮಗೆ ಅರೌಂಡ್ 130,000 140,000ವರೆಗೂ
ಪ್ರೈಸ್ ಹೋಗಿತ್ತು. ಬಟ್ ಇವಾಗ ಪ್ರೆಸೆಂಟಲ್ಲಿ 1 lakh ಇದೆ. ಅಮೆಝಾನ್ ನೀವು ನೋಡೋಕೆ ಹೋಯ್ತು ಅಂತಾರೆ, ಈವನ್ ಅಮೆಝಾನಲ್ಲೂ ಅಷ್ಟೇ, ಸ್ಯಾಮ್ಸಂಗ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೂ ಅಷ್ಟೇ 1 lakh ಇದೆ. ಬಟ್ ನಿಮಗೆ ಆಫರ್ ಟೈಮಲ್ಲಿ ಇದು 15,000 ಡಿಸ್ಕೌಂಟ್ ಹೋಗಿ ನಿಮಗೆ 85,000ವರೆಗೂ ಸಿಗ್ತಾ ಇದೆ. ಸೊ ಅರೌಂಡ್ 15,000 ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. ಯಾರ್ಯಾರು ನಿಮಗೆ 25 ಅಲ್ಟ್ರಾ ಯಾರ್ಯಾರು ತೊಗೋಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇವಾಗ ಬೇಕಾದ್ರೂ ತೊಗೋಬೋದು. ಸೊ ಇಲ್ಲ ನಾನು ನೆಕ್ಸ್ಟ್ ಇನ್ನು ಅಮೆಝಾನ್ ಬಿಗ್ ಬಿಲಿಯನ್ ಡೇ ಇನ್ನೊಂದು ಸೇಲ್ ಬಿಡ್ತಾರಲ್ವ, ದಸರಾ ದೀಪಾವಳಿ, ಯಾವಾಗ ತೊಗೊತೀನಿ ಅಂದರೆ ಅವಾಗ ಬೇಕಾದ್ರೂ ತೊಗೋಬೋದು. ಬಟ್ ಅವಾಗ ಪ್ರೈಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ಸ್ಯಾಮ್ಸಂಗ್ 25 ಅಲ್ಟ್ರಾದು ಪ್ರೈಸ್ ಆಗಿರುತ್ತೆ. ಸೊ ಫ್ಲಾಗ್ಶಿಪ್ ಲೆವೆಲ್ ಯಾರ್ಯಾರು ಯೂಸ್ ಮಾಡ್ಕೊಬೇಕು ಅಂತ ಹೇಳಿದವರು ಸೊ ಈ ಮೊಬೈಲ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇದನ್ನು ಬಿಟ್ಟು ಇನ್ನು ಬಜೆಟಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಅವ್ರದ್ದು M17 ಇದೆ, ಅದನ್ನು 14,500 ಲಾಂಚ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಾನು ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆಫ್ಟರ್ ಡಿಸ್ಕೌಂಟ್ ಎಲ್ಲ ಕಳೆದು. ಸೊ ತಿರ್ಗಿ ಆಮೇಲೆ ರೆಡ್ಮಿ ಅವ್ರದ್ದು A7 Pro ಇದೆ 12,999. ನಾನು ರಿಯಲ್ಮಿದಲ್ಲಿ ನೋಡೋಕೆ ಹೋಗ್ತೀರಾ ಅಂತ ಹೇಳಿದ್ರೆ 14,249 rupeesಗೆ ಅವೈಲೇಬಲ್ ಇದೆ. ಸೊ ಇಷ್ಟು ನಿಮಗೆ OnePlus ಪ್ರೈಮ್ ಡೇ ಸೇಲಲ್ಲಿ ಇಷ್ಟು ಮೊಬೈಲ್ಗಳು ಕೂಡ ನಿಮ್ಗೆ ಬಿಡ್ತಾರೆ. ಮತ್ತು ಇನ್ನೊಂದು ಏನಂದರೆ iPhone 17 ಸೀರೀಸಲ್ಲಿ ಎಲ್ಲೂ ಕೂಡ ನಮ್ಗೆ ಎಷ್ಟೇ ಪ್ರೈಸಿಗೆ ಬರ್ತಾರೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆ ಥರ ಏನಾದ್ರು ಮೆನ್ಷನ್ ಮಾಡಿರ ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಸೊ ಎಷ್ಟು ನಾನು ಹೇಳಿರ್ತಕ್ಕಂಥ ಮೊಬೈಲಲ್ಲಿ ನಿಮ್ಗೆ ಯಾವ ಮೊಬೈಲ್ ಇಷ್ಟ, ನೀವು ಯಾವ ಮೊಬೈಲ್ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.